ನಮಸ್ಕಾರ. ನಮ್ಮ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಮಯೂರ ಯುವ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಬರುವ ಅಪ್ಪು ಅಭಿಮಾನಿಗಳಿಗೆ ಉಪ್ಪಿಟ್ಟು, ಕೇಸರಿ ಬಾತು ಹಾಗೆ ಚಿತ್ರಾನ್ನವನ್ನು ಕೂಡ ಮಾಡಿಸಿದ್ವಿ. ಇದೇ ಸಂದರ್ಭದಲ್ಲಿ ನಮ್ಮ ತುಮಕೂರಿನ ಶಾಸಕರಾದಂತಹ ಜ್ಯೋತಿ ಗಣೇಶರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಸದಾಶಿವಯ್ಯನವರು ಹಾಗೂ ಸ್ವಾಮಿಯವರು ಇನ್ನಿತರೆ ಗಣ್ಯರು ಕೂಡ ಭಾಗವಹಿಸಿ ಪುಷ್ಪಾರ್ಚನೆಯನ್ನ ಅಪ್ಪು ಅವರಿಗೆ ಮಾಡಿದ್ರು. ತದನಂತರ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕೂಡ ಏರ್ಪಡಿಸಿದ್ವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಿಸ್ತಿರುವಂತದ್ದು ಮತ್ತು ಈ ರೀತಿ ಸಾವಿರಾರು ಕಡೆ ಈ ರೀತಿ ನಮ್ಮ ಮಹಿಳಾ ವೇದಿಕೆ ಎಲ್ಲ ಹಿರಿಯರು ಮತ್ತು ಯುವಕರು ಸೇರಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಕರ್ನಾಟಕದ ಎಲ್ಲಾ ಕಡೆಯೂ ಈ ಒಂದು ಕಾರ್ಯಕ್ರಮ ಮಾಡ್ತಿರುವಂತದ್ದು ಅವರ ಒಂದು ಖ್ಯಾತಿಗೆ ಇದೊಂದು ಸಾಕ್ಷಿ ಅಂತ ಹೇಳ್ತಾ ದೇವರು ಅವ್ರಿಗೆ ನಾನು ಏನ್ ಕೇಳಕ್ಕಾಗಲ್ಲ, ಅವರಿಗೆ ಶಾಂತಿ ಕೊಡಬೇಕು ಮತ್ತು ಅವ್ರ ಕುಟುಂಬಕ್ಕೆ ಮತ್ತಷ್ಟು ಅವರ ಹೆಸರಿನಲ್ಲಿ ಕನ್ನಡದ ಸೇವೆ ಮತ್ತು ಸಮಾಜದ ಸೇವೆ ಮಾಡುವಂತ ಅವರಿಗೆ ಶಕ್ತಿಯನ್ನು ಅವ್ರ ಕುಟುಂಬಕ್ಕೂ ಕೂಡ ದೇವರು ಕೊಡ್ಲಿ ಅಂತ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನಮ್ಮ ಮಹಿಳಾ ವೇದಿಕೆಯ ಸ್ವಾಮಿ ಅಂಡ್ ಟೀಮ್ ತಪ್ಪೇನೆಲ್ಲ ತಾನೇ ಎಲ್ಲರಿಗೂ ಕೂಡ ಎಲ್ಲ ಜಗನ್ನಾಥ್ ಇನ್ನೂ ಸಾಕಷ್ಟು ಯಾರ ದಾಸಣ್ಣ ಎಲ್ಲ ರಾಜ್ಕುಮಾರ್ ಎಲ್ಲರಿಗೂ ಕೂಡ ಯಾರ ಹೆಸರು ದಯವಿಟ್ಟು ಬಿಟ್ಟುಬಿಟ್ರೆ ನಮಗೆ ಮರು ಜಾಸ್ತಿ ಆಗ್ಬಿಟ್ಟೈತಿ ಈಗ. ಅದರಿಂದ ತಮ್ಮೆಲ್ಲರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಕಾರ್ಯಕ್ರಮ ರಿಲೀಸ್ ಮಾಡೋಕ್ಕೆ ಕನ್ನಡಿಗರ ಪರವಾಗಿ ಕನ್ನಡದ ಹೆಮ್ಮೆ ನಮ್ಮ ಪುನೀತ್ ರಾಜ್ಕುಮಾರ್ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ನಿಮ್ಮ ಜನಪ್ರತಿನಿಧಿಯಾಗಿ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಅಜರಾಮವಾಗಿರಲಿ ಮತ್ತು ಅವರ ಕುಟುಂಬ ಮತ್ತಷ್ಟು ಕನ್ನಡದ ಸೇವೆ ಮಾಡೋದಕ್ಕೆ ದೇವರ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮ್ಮ ಮಾತು ಎಲ್ಲರೂ ಕೂಡ ಧನ್ಯವಾದ. ಕನ್ನಡಿಗರ ಹೃದಯದಲ್ಲಿ ಸದಾ ನೆಲೆಸಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಆಗಲಿ ಇಡೀ ಕನ್ನಡ ನಾಡು ಒಂದು ದುಃಖದಲ್ಲಿ ಈ ನೆಲೆಸಿದ ದುಃಖದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಬಂದೋಯ್ತು. ಇವರು ಕನ್ನಡ ನಾಡಿನ ಕಲಾ ಸೇವೆಯಲ್ಲಿ ಅಲ್ಲ, ಒಂದು ಸಮಾಜಮುಖಿಯಾಗಿ ನೊಂದವರ ಬಳಿಗೆ ಆಶಾಕಿಗಳಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡಿಗರ ಹೆಮ್ಮೆಯ ಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಒಂದು ಕರ್ತವ್ಯ ಶಕ್ತಿ ಮತ್ತೆ ಅವರ ಮಾಡತಕ್ಕಂಥ ಸಮಾಜಮುಖಿ ಕಾರ್ಯಗಳು, ಕಲಾ ಪ್ರತಿಭೆ ನಮ್ಮೆಲ್ಲರ ಕನ್ನಡಿಗರಿಗೆ ಪ್ರೇರಣೆಯಾಗಿ ಅವರ ನಿಧನದ ದುಃಖದ ಒಂದು ಇರುವ ಕುಟುಂಬಕ್ಕೆ ಭಗವಂತ ಒಂದು ಶಕ್ತಿಯನ್ನು ದೃಢಪಡಿಸತಕ್ಕಂಥ ಶಕ್ತಿಯನ್ನು ನೀಡಿ ಅವರು ಇಡೀ ಕನ್ನಡಿಗರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅದರಂತೆ ಅವರೆಲ್ಲರಿಗೂ ಪ್ರೇರಣೆ ಶಕ್ತಿಯಾಗಿ ನಮ್ಮೆಲ್ಲರ ಒಂದು ಬೆಳಕಾಗಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಅವರಿಗೊಂದು ಚಿರಶಾಂತಿ ಕೋರ್ತೀನಿ. ನಮಗೆಲ್ಲರಿಗೂ ಧನ್ಯವಾದಗಳು. ಕಸ್ತೂರಿಬಾ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ದುರ್ಗಾದಾಸ್ ಅಸ್ರಾನ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನ ಕೂಡ ಅರ್ಪಿಸಿದ್ರು. ಇದರ ಜೊತೆಗೆ ವಿಶೇಷವಾಗಿ ಕೇಕ್ ಕೂಡ ಮಾಡಿಸಲಾಗಿತ್ತು. ನಮ್ಮ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಕಡೆಯಿಂದ ರಕ್ತದಾನ ಶಿಬಿರ ಕೂಡ ಆಯೋಜನೆ ಮಾಡಲಾಗಿತ್ತು. ಕಸ್ತೂರಿಬಾ ಆಸ್ಪತ್ರೆಯಿಂದ ಉಚಿತವಾಗಿ ಬಿಪಿ ಹಾಗೆ ಶುಗರ್ ಚೆಕಪ್ ಕೂಡ ಆಯೋಜನೆ ಮಾಡಲಾಗಿತ್ತು.
ವ್ಯಕ್ತಿಯೊಬ್ಬರು ತಮ್ಮ ಅಪ್ಪುವಿನ ಅಭಿಮಾನಕ್ಕೋಸ್ಕರ ತಮ್ಮ ಕೈಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ.